ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಟೈಸನ್ ಚಿಕನ್ ಸುಕ್ಕವನ್ನು ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 1 kg ಟೈಸನ್ ಚಿಕನನ್ನು ತಗೊಂಡಿದ್ದೇನೆ. ಅದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಹುರಿಲಿಕ್ಕೆ ನಾನು ಮೆಣಸೆಲ್ಲ ತಗೊಂಡಿದ್ದೇನೆ. 1 ಕಾವಲಿ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಮೆಣಸನ್ನು ಹಾಕ್ಕೊಂಡಿದ್ದೇನೆ. 25 ಹಾಕ್ಕೊಂಡಿದ್ದೇನೆ, ಬ್ಯಾಡಗಿ ಮತ್ತು ಕಾಶ್ಮೀರಿ ಒಟ್ಟು ಸೇರಿಸಿ. ನಿಮಗೆ ಖಾರ ತುಂಬ ಬೇಕಾದರೆ ಇನ್ನೂ ಸಹ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಸ್ವಲ್ಪ ಗಿಡ್ಡ ಮೆಣಸನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದನ್ನು ಹುರಿದು ನಾನು ತಗೊಂಡಿರ್ತೇನೆ. ಮತ್ತು ಅದೇ ಕಾವಲಿಯಲ್ಲಿ 1.5 ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಬೀಜ, ಮತ್ತು 1 ಟೀ ಸ್ಪೂನು ಸಾಸಿವೆ, ಮತ್ತು ಒಂದು 10 ಕಾಳು ಮೆಂತೆ, ಮತ್ತು 10 ಕಾಳು ಪೆಪ್ಪರನ್ನು ತಗೊಂಡು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಅದರ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಈಗ ಅದೇ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿಯನ್ನು ಹಾಗೂ 10 ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಇದಕ್ಕೆ 2 ತಳ್ಳಿ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ, ಕರಿಬೇವು ಸೊಪ್ಪು. ನೋಡಿ, ಅದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡಿ ಪುನಃ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ತಣ್ಣಗಾಗಲು ಬಿಡೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಒಣಮೆಣಸನ್ನು ಹಾಕ್ಕೊಳ್ಬೇಕು. ಹುರಿದಿಟ್ಟುಕೊಂಡ ಒಣಮೆಣಸನ್ನು ಹಾಕ್ಕೊಂಡು ಅದನ್ನು ನೋಡಿ ಹಾಕ್ತಾ ಇದ್ದೇನೆ. ಎಲ್ಲ ಒಣಮೆಣಸನ್ನು ಹಾಕ್ಕೊಂಡು ಅದಕ್ಕೆ ಹುರಿದ ಕೊತ್ತಂಬರಿ ಬೀಜದ ಮಿಶ್ರಣ ಉಂಟಲ್ವ, ಅದನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿ, ಸಾಸಿವೆ ಮತ್ತು ಪೆಪ್ಪರೆಲ್ಲ ಹಾಕ್ಕೊಂಡಿದ್ದೇವಲ್ವ, ಅದನ್ನೆಲ್ಲ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಹುಳಿ ನೋಡಿ ಚಿಕ್ಕದು, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೇನೆ. ನುಣ್ಣಗೆ ಸ್ವಲ್ಪ ಗ್ರೈಂಡ್ ಆಗಬೇಕು. ಈಗ ನೋಡಿ ಇಷ್ಟ ಆಯಿತು. ಈಗ ಇದಕ್ಕೆ ಈರುಳ್ಳಿದು ಮಿಶ್ರಣ ಉಂಟಲ್ವ, ಹುರಿದಿಟ್ಟುಕೊಂಡ, ಅದನ್ನು ಹಾಕ್ಕೊಳ್ಬೇಕು. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪುನಃ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ನೋಡಿ, ಇಷ್ಟ ಆದರೆ ಸಾಕು. ನೋಡಿ, ಈ ಥರ ಆಯ್ತಲ್ವ, ಇಷ್ಟು ನುಣ್ಣಗೆ ಪೇಸ್ಟ್ ಆದರೆ ಸಾಕು. ಅದೇ ಬಾಣಲಲ್ಲಿ ನಾನು ಪುನಃ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ. ನೋಡಿ, ಈ ಥರ ಆದರೆ ಸಾಕು. ಇದನ್ನು ತೆಗೆದಿಟ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಈಗ ಸ್ಲೈಸ್ ಮಾಡಿದ 1 ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಇದಕ್ಕೆ 1 ಕರಿಬೇವು ಸೊಪ್ಪು ಹಾಕ್ಕೊಳ್ಬೇಕು. ಅದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ತೊಳೆದಿಟ್ಟ ಚಿಕನನ್ನು ಹಾಕ್ತಾ ಇದ್ದೇನೆ. ನೋಡಿ, ಎಲ್ಲ ಚಿಕನನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈಗ ಪುನಃ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಎಲ್ಲದಕ್ಕೆ ಹೊಂದ್ಕೊಳ್ಬೇಕಲ್ವ, ಉಪ್ಪು ಅರಶಿನ ಎಲ್ಲದಕ್ಕೆ ಹೊಂದ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಆದಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲೆ ಉಂಟಲ್ವ, ಅದನ್ನು ಹಾಕ್ಕೊಳ್ಬೇಕು. ಎಲ್ಲ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಎಲ್ಲವನ್ನು ಹಾಕ್ಕೊಳ್ಬೇಕು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಸಹ ಆ ಚಿಕನಿಗೆ ಹಾಕ್ತಾಯಿದ್ದೇನೆ. ಅದೇ ಮಿಕ್ಸಿಯಲ್ಲಿ ನಾವು ಹುರಿದಿಟ್ಟುಕೊಂಡ ತೆಂಗಿನಕಾಯಿ ಉಂಟಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಪಲ್ಸ್ ಇದರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ತುಂಬ ಗ್ರೈಂಡ್ ಆಗಲಿಕ್ಕಿಲ್ಲ, ಸ್ವಲ್ಪ ಇದು ಮಾಡಿದರೆ ಆಯಿತು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ತರಿ ಇರಬೇಕು. ಅದನ್ನು ಸಹ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.
ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಈ ಮಂಗಳೂರು ಕಡೆಯಲ್ಲಿ ಟೈಸನ್ ಚಿಕನ್ ಸುಕ್ಕ ಅಂತ ತುಂಬ ಫೇಮಸ್. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.